ಹಾಯ್ ಹಲೋ ಎವ್ರಿವನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜುಪಾಯಿಂಟ್ ಯೂಟ್ಯೂಬ್ ಚಾನಲ್. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆಯೇ ನಾನು ಪ್ರತಿದಿನ ಒಂದೊಂದು ವಿಷಯಕ್ಕೆ ಸಂಬಂಧಿಸಿದಂತಹ ಕ್ಲಾಸನ್ನು ತಗೊಳ್ತಾ ಇದ್ದೆ. ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆದಂತಹ ಕ್ಲಾಸ್ ಬರ್ತಾ ಇದೆ. ಹಾಗಾದರೆ ಏನಿರಬಹುದು ಅಂತ ಎಲ್ಲರೂ ಕೂಡ ಕ್ಯೂರಿಯಸ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಕ್ಲಾಸಲ್ಲಿ ಬರ್ತಕ್ಕಂತಹ ವಿಷಯ ಬಂದು ಕೆಲವಷ್ಟು ಜನರು ಕಮೆಂಟ್ ಹಾಕ್ತಾಯಿದ್ರು, ಏನು ನಮ್ಮ ಮಗು ಅಥವಾ ಮಗ ಸೊ ಅವರು ತುಂಬಾ ಫೋನನ್ನು ನೋಡ್ತಾರೆ, ಯಾವುದೇ ರೀತಿ ನಾವು ಡೈವರ್ಟ್ ಮಾಡಿದರೂ ಕೂಡ ಅವರು ಫೋನನ್ನು ನೋಡೋದನ್ನು ಕಡಿಮೆ ಮಾಡ್ತಾ ಇಲ್ಲ. ಸೊ ಅವರನ್ನು ಸಂಪೂರ್ಣವಾಗಿ ಹಂತ ಹಂತವಾಗಿ ಹೇಗೆ ನಾವು ಮೊಬೈಲ್ನಿಂದ ಹೊರತರಬೇಕು ಅಂತ. ಸೊ ಈ ರೀತಿ ಎಲ್ಲ ಕಾಮೆಂಟ್ಸ್ಗಳು ಬರ್ತಾ ಇತ್ತಲ್ಲ, ಅದನ್ನು ನೋಡಿ ನಾನು ಕೂಡ ಇವತ್ತು ಕೆಲವೊಂದಷ್ಟು ಅಂಶಗಳನ್ನು ನಾವು ಅಡ್ಯಾಪ್ಟ್ ಮಾಡಿಕೊಂಡ್ರೆ ಅಥವಾ ಆ ಮಕ್ಕಳಿಗೆ ನಾವು ಹೇಳ್ತಾ ಹೋದರೆ ಸೊ ಅವರು ಬಿಡಬಹುದು ಅನ್ನೋ ಒಂದು ಕಾರಣದಿಂದ ಕೆಲವೊಂದಷ್ಟು ನಾನು ಪಾಯಿಂಟ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗ ಏನಂತಂದರೆ, ಹೀಗೆ ಮಕ್ಕಳು ಹಿಂದೆಂದಿಗಿಂತಲೂ ಕೂಡ ಈಗ ಹೆಚ್ಚಾಗಿ ಮೊಬೈಲ್ಗೆ ದಾಸರಾಗಿರೋದನ್ನು ಕಾಣ್ತೀವಿ. ಏನಪ್ಪ ಅಂತಂದರೆ, ಊಟ ಬಿಡ್ತಾರೆ, ತಿಂಡಿ ಬಿಡ್ತಾರೆ, ಎಲ್ಲ ಬಿಟ್ಟು ಏನು ಮಾಡ್ತಾರೆ, ಕೇವಲ ಒಂದು ಫೋನ್ ಕೊಟ್ಟರೆ ಸಾಕು. ಸೊ ಮಕ್ಕಳಿಂದ ಹಿಡಿದು ಕೂಡ ದೊಡ್ಡೋರವರೆಗೂ ಕೂಡ ಎಲ್ಲರೂ ಕೂಡ ಏನು ಮಾಡ್ತಾರೆ, ಸ್ಮಾರ್ಟ್ ಫೋನ್ಗಳನ್ನು, ಅದರಲ್ಲೂ ಕೂಡ ಟ್ಯಾಬ್ಲೆಟ್ಗಳು, ಲ್ಯಾಪ್ಟಾಪ್ಗಳು ಸೇರಿದಂತೆ ಎಲೆಕ್ಟ್ರಾನಿಕ್ ಗೆಜೆಟ್ಗಳು ಏನಿರುತ್ತಲ್ವ, ಸೊ ಅವುಗಳ ಜೊತೆಗೇ ಏನು ಮಾಡ್ತಾರೆ, ಹೆಚ್ಚು ಸಮಯವನ್ನು ಕಳೀತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀವಿ, ಹೌದಲ್ವಾ? ಈ ರೀತಿಯಾದಂತಹ ಒಂದು ಅತಿಯಾದ ಬಳಕೆ ಏನಾಗ್ತಾ ಇದೆ, ಅವರ ಒಂದು ದೈಹಿಕವಾದಂತಹ ಆರೋಗ್ಯವನ್ನು ಕೆಡಿಸುತ್ತೆ. ಈ ರೀತಿ ಕೆಡಿಸೋದು ಅಲ್ಲದೆ ಅವರ ಮಾನಸಿಕ ಆರೋಗ್ಯಕ್ಕೂ ಕೂಡ ಏನಾಗುತ್ತೆ, ಕುತ್ತನ್ನು ತರುತ್ತೆ ಅಂತಕ್ಕಂಥದ್ದು ಮಾಹಿತಿ. ಸೊ ಈ ರೀತಿ ಆದರೆ ಖಂಡಿತ ಅವ್ರಿಗೆ ಸಮಸ್ಯೆ ಆಗೋದು ಸಹಜ, ಹೌದಲ್ವಾ? ಈಗಂತೂ ಚಿಕ್ಕ ಮಕ್ಕಳಿಗೆ ಬೆಳಗ್ಗೆ ಹಾಸಿಗೆಯಿಂದ ಎದ್ದಾಗಿಂದ ಹಿಡಿದು ರಾತ್ರಿ ಮತ್ತೆ ಹಾಸಿಗೆಗೆ ಅಂದರೆ ಮೇಲೆ ಮಲಗೋ ತನಕನೂ ಕೂಡ, ಹಾಸಿಗೆ ಹೋಗಿ ಮಲಗೋ ತನಕ ಕೂಡ ಮೊಬೈಲ್ ಬೇಕೇ ಬೇಕು. ಸೊ ಅನೇಕ ಒಂದು ಸಂದರ್ಭಗಳಲ್ಲೂ ಕೂಡ ಜೊತೆಗೆ ಫೋನ್ ಇರಲೇಬೇಕು ಅಂತ ಅವ್ರು ಏನು ಮಾಡ್ತಾರೆ, ಹಠ ಹಿಡಿತಾರೆ. ಸೊ ಅವರ ಒಂದು ಹಠಕ್ಕೆ ಸೋತು ಏನು ಮಾಡ್ತೀವಿ ನಾವೆಲ್ಲ ಪೋಷಕರು, ನಮ್ಮ ಒಂದು ಮಕ್ಕಳಿಗೆ ಮೊಬೈಲನ್ನು ಕೊಟ್ಬಿಡ್ತೀವಿ. ಅಳ್ತಾನೆ, ಚೀರ್ತಾನೆ, ಹೌದಲ್ವಾ? ಸೊ ಈ ರೀತಿ ಏನೋ ಒಂದು 5 ನಿಮಿಷ ಕೊಟ್ಟರೆ ಆಯಿತು ಬಿಡು ಅಂತ. ಸೊ 5 ನಿಮಿಷ ಹೋಗಿ ನಾವು ಏನು ಮಾಡ್ತೀವಿ, ಅದು ಒಂದು ಬೇರೆ ಕೆಲಸಕ್ಕೆ ತೊಡಕೊಳ್ತೀವಿ. ಸೊ ಹಾಗಾಗಿ ಅವರು ಅದನ್ನು ಇಡೀ ಒಂದು ಕಡಿಮೆ ಅಂದರೂ ಅರ್ಧ ತಾಸಿಂದ ಹಿಡಿದು 1 ತಾಸುವರೆಗೆ ನೋಡುವಂತಹ ಅಭ್ಯಾಸವನ್ನು ಬೆಳೆಸ್ಕೊಂಡು ಬಿಡ್ತಾರೆ. ಇವಾಗಂತೂ ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಸಾಕಷ್ಟು ಒಂದು ಅದರಲ್ಲಿ ಕಾಮಿಡಿ ಆಗಿರಬಹುದು, ಒಂದು ಚಿಕ್ಕ ಮಕ್ಕಳ ವೀಡಿಯೋಗಳಾಗಿರ್ಬೋದು, ಸೊ ಇವುಗಳನ್ನೆಲ್ಲ ಕೂಡ ನಾವು ಕಾಣ್ತೀವಿ. ಸೊ ಹಾಗಾಗಿ ಮಕ್ಕಳಿಗೆ ಏನು ಅನಿಸುತ್ತೆ, ಅದು ಒಂಥರ ಅವ್ರಿಗೆ ಅಟ್ರ್ಯಾಕ್ಟಾಗಿ ಕಾಣಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇದರಿಂಗಾಗಿ ಏನಾಗುತ್ತೆ, ಮಕ್ಕಳ ಒಂದು ಕೆಲವೊಂದಷ್ಟು ಮಕ್ಕಳು ಗೇಮಿಂಗಲ್ಲಿ ಸಹ ಇನ್ವಾಲ್ವ್ ಆಗ್ತಾರೆ. ಅವರು ಅದರಲ್ಲಿ ಸಹ ಇನ್ವಾಲ್ವ್ ಆಗಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ಕೂಡ ಕಾಣ್ತೀವಿ. ಕೆಲವಷ್ಟು ಜನ ಖಿನ್ನತೆಗೆ ಒಳಗಾಗ್ತಾರೆ. ಮಾನಸಿಕ ಅಸ್ವಸ್ಥತೆಯಂತಹ ಘಟನೆಗಳು ಸಹ ನಮ್ಮ ಒಂದು ಕಣ್ಮುಂದೆ ಕಾಣ್ತಾ ಇದ್ದೀವಿ, ಕೆಲವೊಂದಷ್ಟನ್ನು ಕೇಳ್ತಾ ಇದ್ದೀವಿ. ಸೊ ಹೀಗಾಗಿ ಇವು ಕಂಡು ಬರ್ತಾ ಇದೆ ಇತ್ತೀಚಿನ ಒಂದು ಕೆಲವೊಂದಷ್ಟು ಪ್ರಕರಣಗಳಲ್ಲಿ ನಾವು ಉದಾಹರಣೆಗೆ ತಗೋಬೇಕಂತಂದರೆ, ಛತ್ತೀಸ್ಗಢದಂತಹ ಒಂದು ಅಂಬಿಕಾಪುರದಲ್ಲಿ ನಡೆದಂತಹ ಒಂದು ಘಟನೆ. ಹಾಗೆ ರಾಜಸ್ಥಾನದಲ್ಲಿ 15 ವರ್ಷದ ಅಪ್ರಾಪ್ತನೊಬ್ಬ ಮೊಬೈಲ್ ತಗೊಳ್ಳಿಕ್ಕೆ ಹೋಗಿ ಹಣ ಸಿಗದ ಹಿನ್ನೆಲೆಯಲ್ಲಿ ವಿಷಕಾರಿ ಪದಾರ್ಥವನ್ನು ಸೇವನೆ ಮಾಡಿರ್ತಾನೆ ಅಂತಕ್ಕಂಥದ್ದು. ಸೊ ಇವೆಲ್ಲ ಇದಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ರೀತಿಯ ನಾವು ಕೆಲವೊಂದಷ್ಟು ಉದಾಹರಣೆಗಳನ್ನು ತಗೊಳ್ಬಹುದು. ಸೊ ಸದ್ಯಕ್ಕೆ ಸಾಕು. ಈ ಒಂದು ಫೋನ್ಗಳಿಂದ ಮಕ್ಕಳಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಅವರ ಮೇಲೆ ಎಷ್ಟೆಲ್ಲ ಪ್ರಭಾವ ಬೀರ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಕೊತೀವಿ. ಸೊ ಇವಾಗ ಮೇಯ್ನಾಗಿ ಹೇಳಬೇಕಂತಂದರೆ, ಸಮಯದ ಮಿತಿಯನ್ನು ಹೊಂದಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಅಂದರೆ ಫಸ್ಟ್ ಪಾಯಿಂಟನ್ನು ನಾವಿಲ್ಲಿ ತಗೊಳ್ಬೇಕು. ನಿಮ್ಮ ಮಗು ಮೊಬೈಲ್ ಫೋನ್ಗಳಲ್ಲಿ ಕಳೀತಕ್ಕಂತಹ ಒಂದು ಸಮಯದ ಸಂಖ್ಯೆ ಏನಿರುತ್ತೆ ನೋಡಿ, ಅದನ್ನು ಮೊದಲು ನಾವೇನು ಮಾಡಬೇಕು, ಕಡಿಮೆ ಮಾಡಬೇಕು. ಅಂತಂದರೆ ಮೊದಲು ಮತ್ತು ಅಗ್ರಗಣ್ಯ ಅದು ವಿಷಯ ಆಗಿರುತ್ತೆ. ಪೋಷಕರಾಗಿ ನಮ್ಮ ಒಂದು ಮಗುವಿನ ದೈನಂದಿನ ಚಟುವಟಿಕೆಗಳ ಮೇಲೆ ತೀವ್ರವಾಗಿ ನಾವೇನು ಮಾಡಬೇಕು, ಗಮನವನ್ನು ವಹಿಸಬೇಕು. ಇದು ಒಂದು ನಮ್ಮದು ಪ್ರಾಥಮಿಕವಾದಂತಹ ಜವಾಬ್ದಾರಿ ಆಗಿರುತ್ತೆ. ಸೊ ಯಾಕೆ ಅಂತಂದರೆ, ಇವಾಗ ಸ್ವಲ್ಪ ನಾವು ಅವ್ರ ಕಡೆ ಹೆಚ್ಚು ಫೋಕಸ್ ಮಾಡಲೇಬೇಕು. ಮೊದಲಿಗೆ ಏನೋ ನಾವು ಕೊಟ್ಬಿಟ್ವಿ, ಸೊ ಅವ್ರು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಇವಾಗ ಅದನ್ನ ಕಂಟ್ರೋಲ್ ಮಾಡಬೇಕಂದ್ರೆ ಬಿಡು ಅಂದ ತಕ್ಷಣ ಯಾರೂ ಕೂಡ ಬಿಡಲ್ಲ, ಅದೊಂದು ಚಟ ಆಗಿಬಿಟ್ಟಿರತ್ತೆ.
ಸೊ ಹಾಗಾಗಿ ಏನು ಮಾಡ್ಕೊಳ್ರಿ, ಇವಾಗ ಫಾರ್ ಎಕ್ಸಾಂಪಲ್ 1 ಅವರ್ ನೋಡ್ತಾ ಇದ್ದಾನೆ ಅಥವಾ ನೋಡ್ತಾ ಇದ್ದಾಳೆ ಅಂತ ಆದರೆ ಅದ್ರ ಪ್ರಮಾಣವನ್ನು ನೀವೇನು ಮಾಡ್ಕೊಳ್ರಿ, ಒಂದು ಹಾಫ್ ಆನ್ ಅವರ್ಗೆ ತೊಗೊಂಡು ಬನ್ನಿ, ಒಂದು 0.5% ಕಡಿಮೆ ಮಾಡ್ಕೊಳ್ರಿ. ಸೊ ಸರಿಯಾದಂತಹ ಒಂದು ದಿನಚರಿಯನ್ನು ಒಂದು ಆಯೋಜನೆ ಮಾಡಿರಿ. ಮೊಬೈಲ್ ಫೋನ್ಗಳನ್ನು ಬಳಸುವಂತಹ ಸಮಯವನ್ನು ಏನು ಮಾಡಿರಿ, ದಿನದಿಂದ ದಿನಕ್ಕೆ ಕಡಿಮೆ ಮಾಡಿಸ್ತಾ ಬನ್ನಿ. ಸೊ ಈ ಒಂದು ಅಭ್ಯಾಸ ನಿಮ್ಮ ಮಗುವಿಗೆ ಮೊಬೈಲ್ ಚಟವನ್ನು ಬಿಡಿಸಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇದೊಂದು ಫಸ್ಟ್ ಪಾಯಿಂಟ್ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಆರೋಗ್ಯಕರವಾದಂತಹ ಆಹಾರ ಕ್ರಮ. ಏನಿದು, ನಿಮ್ಮ ಮಗುವಿನ ಯೋಗಕ್ಷೇಮಕ್ಕಾಗಿ ಆರೋಗ್ಯಕರವಾದಂತಹ ಆಹಾರ ಯೋಜನೆಯನ್ನು ಅನುಸರಿಸಲಿಕ್ಕೆ ಇದೊಂದು ಉತ್ತಮವಾದಂತಹ ಸಮಯ ಆಗಿರುತ್ತೆ. ಏನಿದು, ಅದಕ್ಕೂ ಏನು ಸಂಬಂಧ ಅಂತ ನೀವು ಅನ್ಬೋದು. ಹೌದು, ಮೊಬೈಲ್ನಲ್ಲಿ ಆಟ ಆಡ್ತಕ್ಕಂತಹ ಸಮಯ ಕಳೀತಾ ಇದ್ದರೂ ಕೂಡ ಮಗು ಮೊಬೈಲ್ನಲ್ಲಿ ಆಟ ಆಡ್ತಾ ಸಮಯ ಕಳೀತಾ ಇದ್ದರೂ ಕೂಡ ತಮ್ಮ ಸ್ನೇಹಿತರೊಂದಿಗೆ ಹೊರಾಂಗಣ ಆಟಗಳನ್ನು ಆಡಲಿಕ್ಕೆ ಅವರನ್ನು ಪ್ರೇರೇಪಣೆ ಕೊಡಬೇಕು. ನಿಮ್ಮ ಮಕ್ಕಳಿಗೆ ಕೆಲವು ಹೊಸ ಹೊರಾಂಗಣ ಆಟಗಳನ್ನು ಪರಿಚಯ ಮಾಡಿಕೊಡ್ಬೇಕು. ಅಂದಾಗ ಅವ್ರು ಏನು ಮಾಡ್ತಾರೆ, ಮೊಬೈಲನ್ನು ಬಿಟ್ಟು ಪರಸ್ಪರ ಸ್ನೇಹಿತರೊಂದಿಗೆ ಆಟ ಆಡಲಿಕ್ಕೆ ಹೋಗ್ತಾರೆ. ಅಲ್ಲಿ ಅವರ ಒಂದು ದೈಹಿಕ ಚಟುವಟಿಕೆ ಕೂಡ ಹೆಚ್ಚಾಗುತ್ತೆ, ಹೌದಲ್ವಾ? ಸೊ ಅವ್ರು ಫಿಸಿಕಲಿ ಕೂಡ ಆ್ಯಕ್ಟಿವ್ ಆಗ್ತಾರೆ. ಮೆಂಟಲಿ ಅವರು ಒಂದು ಫೋನಿಗೆ ಅಡಿಕ್ಟ್ ಆಗೋದನ್ನು ಬಿಟ್ಟು ಹೊರಗಿನ ಕೆಲವೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದು. ಸೊ ಇದು ಎರಡನೇ ಒಂದು ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಒಂದು ಪಾಯಿಂಟ್, ಥರ್ಡ್ ಪಾಯಿಂಟ್ಗೆ ಬಂದರೆ ಆರೋಗ್ಯಕರ ನಿದ್ರೆಯ ಒಂದು ಚಕ್ರ ಅಂತ ಹೇಳ್ತೀವಿ. ಸೊ ಇಲ್ಲಿ ಮಲಗ್ತಕ್ಕಂತಹ ಮುನ್ನ ನಿಮ್ಮ ಮಕ್ಕಳು ಮೊಬೈಲ್ ಫೋನನ್ನು ಬಳಸೋದನ್ನು ಆದಷ್ಟು ತಪ್ಪಿಸಬೇಕು. ಹೇಗೆ, ನಿಮ್ಮ ಮಗು ಮಲಗೋದಕ್ಕಿಂತ ಮುಂಚೆ ಸಾಮಾಜಿಕ ಮಾಧ್ಯಮದ ಪೋಸ್ಟ್ಗಳನ್ನು ಅಂದರೆ ಸ್ಕ್ರೋಲ್ ಮಾಡ್ತಕ್ಕಂತಹ ಅಭ್ಯಾಸವನ್ನು ಹೊಂದಿದರೆ ಅದನ್ನು ಮೊದಲಿಗೆ ನೀವು ನಿಲ್ಲಿಸಬೇಕು. ಮತ್ತು ಅದರ ಒಂದು ಪರಿಣಾಮಗಳ ಬಗ್ಗೆ ಅವ್ರಿಗೆ ಸೂಕ್ತವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು. ಇವಾಗ ತಿಳ್ಕೊಳ್ಳುತ್ತೆ ಮಗು ದೊಡ್ಡವನಿದ್ದಾನೆ ಅಂತಂದರೆ ನಾವು ಹೇಳಿದಂತಹ ಒಳಿತು ಕೆಡುಕುಗಳ ಬಗ್ಗೆ ಅದಕ್ಕೆ ತಿಳಿಯುತ್ತೆ. ಇಲ್ಲ ಚಿಕ್ಕ ಮಗು ಇದೆ ಅಂತಂದರೆ ಏನು ಮಾಡಬೇಕು, ಕೆಲವೊಂದಷ್ಟು ಸ್ಟೋರಿಗಳನ್ನು ಅಥವಾ ಕೆಲವೊಂದಷ್ಟು ವಾಯ್ಸ್ಗಳಲ್ಲಿ ವ್ಯತ್ಯಾಸ ಮಾಡಬೇಕು. ಅಂದರೆ ಅಲ್ಲೊಂದು ದೊಡ್ಡ ಸಿಂಹ ಇತ್ತು ಹಾಗೆ ಹೀಗೆ ಅಂತ ಕೆಲವೊಂದಷ್ಟು ನಾವು ವಾಯ್ಸಲ್ಲಿ ವೇರಿಯೇಷನ್ ಮಾಡಿ ಹೇಳೋದ್ರಿಂದ ಮಗು ಏನಾಗುತ್ತೆ, ನಮ್ಮ ಕಡೆ ಅದು ಏನು ಮಾಡುತ್ತೆ, ಕಾನ್ಸಂಟ್ರೇಟ್ ಮಾಡುತ್ತೆ. ಸೊ ಹಾಗಾಗಿ ಈ ರೀತಿ ಒಂದು ಸೂಕ್ತವಾದಂತಹ ಒಂದು ತಿಳುವಳಿಕೆಯನ್ನು ನೀಡ್ತಾ ಹೋಗಬೇಕಾಗತ್ತೆ. ಹಾಗೆ ಮಗು ಮಲಗೋದಕ್ಕಿಂತ ಮುಂಚೆ 2 ಗಂಟೆಗಳ ಮೊದಲು ಫೋನನ್ನು ಪಕ್ಕಕ್ಕೇ ಇಡಲಿಕ್ಕೆ ನೀವು ಹೇಳಬೇಕು. ಸೊ ಅಂದಾಗ ಅಲ್ಲಿ ಡೈವರ್ಟ್ ಮಾಡಿದರೆ ಮಗು ಖಂಡಿತ ಫೋನನ್ನು ಕ್ರಮೇಣವಾಗಿ ಬಿಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದರೆ ನೀವು ಮಕ್ಕಳ ಸ್ನೇಹಿತರಾಗಿ ಅಂತ ಹೇಳ್ತೀನಿ. ಯಾಕೆ, ಪ್ರತಿಯೊಬ್ಬ ಪೋಷಕರು ಮೊದಲು ತಮ್ಮ ಒಂದು ಮಕ್ಕಳ ಸುಖ ದುಃಖ ರಹಸ್ಯಗಳನ್ನು ತಮ್ಮೊಂದಿಗೆ ಮುಕ್ತವಾಗಿ ಅವರು ಹಂಚ್ಕೊಳ್ಬೇಕಂತ ಬಯಸ್ತಾರೆ. ಉತ್ತಮ ಪೋಷಕರಾಗುವ ಬಯಕೆ ಇದ್ದರೆ ತಮ್ಮ ಮಕ್ಕಳನ್ನು ಅವರ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳಲು ಕಲಿಬೇಕು. ಸೊ ಇವಾಗ ಏನಪ್ಪ ಅಂತಂದರೆ ನೀವು ಮಕ್ಕಳ ಜೊತೆ ಮಕ್ಕಳಾಗಿ ಇರಬೇಕು, ಅವ್ರ ಜೊತೆ ಅದೇ ರೀತಿ ಬೆರಿಬೇಕು. ಆಗಲ್ಲಪ್ಪ ನಮಗೆ ತುಂಬ ಬ್ಯುಸಿ ಇದ್ದೀವಿ, ನಾವು ನಮ್ಮದೇ ಆದಂತಹ ಕೆಲವೊಂದಷ್ಟು ಶೆಡ್ಯೂಲ್ಸ್ಗಳಿವೆ, ನಮಗೆ ಆಗಲ್ಲ ಅಂತಂದರೆ ಇದನ್ನು ಬಗೆಹರಿಸಬೇಕು ಅನ್ನೋದಕ್ಕೋಸ್ಕರನಾದರೂ ಸ್ವಲ್ಪ ಟೈಮ್ ನೀವು ಅವ್ರಿಗೋಸ್ಕರ ಸ್ಪೆಂಡ್ ಮಾಡಲೇಬೇಕು. ಸೊ ಹಾಗಿದ್ದಾಗ ಮಕ್ಕಳು ಏನು ಮಾಡ್ತಾರೆ, ಫೋನನ್ನು ಬಿಟ್ಟು ನಿಮ್ಮ ಜೊತೆ ಕೆಲವೊಂದಷ್ಟು ಮಾತಾಡ್ತಾರೆ. ಕೆಲವೊಂದಷ್ಟು ಸ್ಕೂಲಲ್ಲಿರ್ತಕ್ಕಂತಹ ಡೌಟ್ಸ್ಗಳೇನಾದರೂ ಇದ್ದರೂ ಕೂಡ ನಿಮ್ಮ ಜೊತೆ ಚರ್ಚೆ ಮಾಡ್ತಾರೆ, ಸ್ವಲ್ಪ ಓದಿಸ್ಕೊಳ್ತಾರೆ, ಕೆಲವೊಂದಷ್ಟು ನಿಮಗೆ ತಿಳಿಸ್ಕೊಡು ಅಂತ ಹೇಳ್ತಾರೆ, ಅಥವಾ ಕೆಲವೊಂದಷ್ಟು ಗೇಮ್ಗಳನ್ನು ನಮ್ಮ ಜೊತೆ ಆಡಿ ಅಂತ ಹೇಳ್ತಾರೆ. ಸೊ ಈ ರೀತಿ ನೀವು ಅವ್ರ ಜೊತೆ ಸ್ವಲ್ಪ ಬೆರಿಬೇಕಾಗತ್ತೆ. ಅಂದಾಗ ಫೋನ್ ಬಿಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನಿಮ್ಮ ಮಗುವಿನ ಒಂದು ಆರೋಗ್ಯಕರವಾದಂತಹ ಜೀವನ ಶೈಲಿಯನ್ನು ಪೋಷಿಸಲಿಕ್ಕೆ ನೀವು ಬಯಸೋದಾದರೆ ನೀವು ಮೊದಲು ಅವರ ಒಂದು ಒಳ್ಳೆಯ ಸ್ನೇಹಿತರಾಗೋದ್ರ ಜೊತೆಗೆ ಮಗುವಿನೊಂದಿಗೆ ಉತ್ತಮವಾದಂತಹ ಸಂಬಂಧವನ್ನು ಬಲಪಡಿಸ್ಕೊಳ್ಬೇಕು. ಅವರ ಮಾನಸಿಕ ಆರೋಗ್ಯದ ಮೇಲೂ ಕೂಡ ನೀವು ನಿಗಾ ವಹಿಸಬೇಕಾಗತ್ತೆ, ಹೌದಲ್ವಾ? ಸೊ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಅಂಶ ಏನಪ್ಪ ಅಂತಂದರೆ ಮೊಬೈಲ್ ಫೋನ್ ಬಳಕೆಯಿಂದ ಆಗ್ತಕ್ಕಂತಹ ಹಾನಿಗಳ ಬಗ್ಗೆ ಮಕ್ಕಳಿಗೆ ತಿಳಿಸ್ಬೇಕು. ಇದು ಮೇನ್ ಇಂಪಾರ್ಟೆಂಟ್ ಒಂದು ಅಂಶ, ಹೌದಲ್ವಾ? ಇವಾಗ ಮಕ್ಕಳನ್ನು ನಾವು ಫೋನಿಂದ ಬಿಡಿಸ್ತೀವಿ, ಅದರಲ್ಲಿ ಸಹ ಅದಕ್ಕೆ ಮಕ್ಕಳಿಗೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅದನ್ನು ನೋಡೋದ್ರಿಂದ ಅಂತಕ್ಕಂಥದ್ದು ಕೆಲವಷ್ಟು ವಿಡಿಯೋಗಳು ನಿಮಗೆ ಸಿಗುತ್ತೆ. ಸೊ ಅವುಗಳನ್ನು ಕೂಡ ಅವ್ರಿಗೆ ತೋರಿಸ್ಬೋದು, ಹೇಳ್ತಾ ಹೋಗ್ತೀನಿ. ನಿಮ್ಮ ಮಗುವಿಗೆ ಮೊಬೈಲ್ ಫೋನ್ ವೀಕ್ಷಣಾ ಸಮಯವನ್ನು ಕಡಿಮೆ ಮಾಡಲು ಕೇಳ್ತಕ್ಕಂತಹ ಮೊದಲು ನೀವು ಹೆಚ್ಚಿನ ಸ್ಕ್ರೀನ್ ಸಮಯದ ಅಡ್ಡ ಪರಿಣಾಮಗಳನ್ನು ಒತ್ತಿ ಹೇಳಲು ಕೆಲವು ನಿಮಿಷಗಳನ್ನು ತೆಗೆದುಕೊಳ್ಳಿ. ಕಾರಣಗಳನ್ನು ಎತ್ತಿ ತೋರಿಸದೆ ಹೊಸ ನಿಯಮಗಳನ್ನು ಹೊಂದಿಸೋದು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತೆ.
ಅಂದರೆ ಇಲ್ಲಿ ಏನಂತಂದರೆ ಮೊಬೈಲ್ ಫೋನ್ಗಳನ್ನು ಬಳಸೋದ್ರಿಂದ ಆಗ್ತಕ್ಕಂತಹ ಋಣಾತ್ಮಕ ಪರಿಣಾಮಗಳನ್ನು ಅವರಿಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ಚೆನ್ನಾಗಿ ನಾವು ಅದನ್ನು ವಿವರಿಸಿ ಹೇಳಬೇಕಾಗತ್ತೆ. ಸೊ ಈ ರೀತಿ ಹೇಳೋದ್ರಿಂದ ಏನಾಗುತ್ತೆ, ಖಂಡಿತ ಆ ಮಗು ಅದನ್ನು ಅರ್ಥ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದೋ ರೀಲ್ಸ್ ನೋಡ್ತಾ ಇರ್ತೀರಿ ಅಥವಾ ಶಾರ್ಟ್ಸು ಏನೇನೋ ನೋಡ್ತಾ ಇರ್ತೀರಿ. ಆಮೇಲೆ ವಾಟ್ಸಪ್ಪಲ್ಲಿ ಕೂಡ ನಿಮಗೆ ಕೆಲವೊಂದಷ್ಟು ಏನಂತ ಹೇಳ್ತೀವಿ, ಒಂದು 10 ಸೆಕೆಂಡು, 1 ನಿಮಿಷ, ಸೊ ಈ ರೀತಿಯಾದಂಥ ಕೆಲವೊಂದಷ್ಟು ವೀಡಿಯೋಗಳು ಸಿಗುತ್ತೆ. ಸೊ ಮಕ್ಕಳಿಗೆ ಫೋನನ್ನು ನೋಡಿದರೆ ಕಣ್ಣು ಏನಾಗುತ್ತೆ, ಡ್ರೈ ಆಗುತ್ತೆ, ಕಣ್ಣು ಸೊಟ್ಟ ಆಗುತ್ತೆ. ಓಕೆ, ಆನಂತರ ಅಂಧತ್ವ ಬರುತ್ತೆ. ಈ ರೀತಿ ಕೆಲವೊಂದಷ್ಟು ವೀಡಿಯೋಗಳು ಇರುತ್ತೆ, ಅವುಗಳನ್ನು ಅವ್ರಿಗೆ ತೋರಿಸ್ರಿ. ಆಮೇಲೆ ಅಂತ ತೋರಿಸೋದ್ರಿಂದ ಏನಾಗುತ್ತೆ, ಮಕ್ಕಳು ಹೌದಲ್ವಾ ನನಗೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ತಿಳ್ಕೊಂಡು ಅದನ್ನು ಬಿಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಕೆಲವೊಂದಷ್ಟು ಅಂಶಗಳು ನನಗೆ ಗೊತ್ತಿರೋ ಪ್ರಕಾರ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಖಂಡಿತ ನಿಮಗೆ ಇವೆಲ್ಲ ಯೂಸ್ ಆಗಬಹುದು. ಸೊ ಇವುಗಳನ್ನು ನಿಮ್ಮ ಮಕ್ಕಳ ಮೇಲೆ ಪ್ರಯೋಗ ಮಾಡ್ತಾ ಬನ್ನಿ, ಖಂಡಿತ ಇದು ಒಂದು ರಿಸಲ್ಟ್ ನಿಮಗೆ ಸಿಗುತ್ತೆ. ಸೊ ಮಕ್ಕಳು ಕೂಡ ಫೋನ್ನ ನೋಡೋದು ಬಿಡ್ತಾರೆ. ಸೊ ಓಕೆನಾ, ಐ ಥಿಂಕ್ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಅಂತ ಅನಿಸಿದರೆ ಖಂಡಿತ ವಿಡಿಯೋಗೆ ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಎಲ್ಲರಿಗೂ ಕೂಡ ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.